ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶ್ರೀ ಭಗವಾನ್ ವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಓ ಶತ್ರುಗಳನ್ನು ಹಿಂಸೆ ಮಾಡುವಂತಹವನೇ, ಶತ್ರುಗಳನ್ನು ತಾಪನ ಮಾಡಿ ಅವರುಗಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸುವಂತಹವನು ಪರಂತಪ. ಅವನನ್ನು ಅರ್ಜುನನನ್ನು ಕೃಷ್ಣ ಈ ರೀತಿಯಾಗಿ ಸಂಬೋಧನೆ ಮಾಡ್ತಾ ಇದ್ದಾನೆ. ಬಹಳ ಮಿತ್ರತ್ವ ಇತ್ತು ಅವರಿಬ್ಬರ ಮಧ್ಯೆ. ಆದ್ದರಿಂದ ಅವರು ತಮ್ಮ ಮಿತ್ರರಿಗೆ ಏನೇನೋ ಹೆಸರುಗಳನ್ನು ಕರ್ಕೋತಾ ಇದ್ದಾರೆ. ಏನು ಹೇಳ್ತಾ ಇದ್ದಾನೆ ಭಗವಂತ ಅಂತಂದರೆ, ನನ್ನ ಅನೇಕ ಜನ್ಮಗಳು ಆಗಿ ಹೋಗಿದೆ, ನಿಂದು ಕೂಡ ಆಗಿ ಹೋಗಿದೆ. ನಮ್ಮಿಬ್ರಿಗೂ ಏನು ವ್ಯತ್ಯಾಸ ಅಂತಂದರೆ, ನೀನು ಎಲ್ಲದನ್ನು ಮರೆತು ಬಿಟ್ಟಿದ್ದೀಯಾ, ನಾನು ಎಲ್ಲವನ್ನು ನೆನಪಿಟ್ಕೊಂಡಿರ್ತೇನೆ. ಅದೇ ಜೀವಾತ್ಮನಿಗೂ ಪರಮಾತ್ಮನಿಗೂ ಇರೋ ವ್ಯತ್ಯಾಸ. ಇಲ್ಲಿ ಜನ್ಮ ಅಂತಂದರೆ ಭಗವಂತನ ಅವತಾರ ಮಾತ್ರ. ಜನ್ಮಗಳು ದೇಹದಲ್ಲಿ ಬರುವಂತಹ ಜನ್ಮ ದೇಹಿಗೆ ಮಾತ್ರ. ಅರ್ಜುನನಿಗೆ ಜನ್ಮ ಆಗಿದೆ, ಆದರೆ ಅವನಿನ್ನು ಪರಮಾತ್ಮ ಅನ್ನೋ ಒಂದು ಕಾನ್ಸೆಪ್ಟ್, ಈ ಒಂದು ವಿಚಾರವನ್ನೇ ಅವನ ತಲೆಗೆ ಇನ್ನೂ ಹಾಕಿಕೊಂಡಿಲ್ಲ. ಇವನು ನನ್ನ ಮಿತ್ರ, ಏನೋ ಸ್ವಲ್ಪ ಹೆಚ್ಚು ತಪಸ್ಸು ಮಾಡಿದ್ದಾನೆ ಯಾವುದೋ ಜನ್ಮದಲ್ಲಿ, ಏನೋ ಸ್ವಲ್ಪ ಅವನಿಗೆ ಶಕ್ತಿಗಳಿವೆ ಅನ್ನೋ ರೀತಿಯಲ್ಲಿ ಕೃಷ್ಣನನ್ನು ನೋಡ್ತಾ ಇರೋದ್ರಿಂದ ಅವನಿಗೆ ನಂದು ನಿಂದು ಅನೇಕ ಜನ್ಮಗಳಾಗಿ ಹೋಗಿದೆ ಅಂತ ಇವಾಗಿಂದ ಶುರು ಮಾಡ್ತಾ ಇದ್ದಾನೆ ಭಗವಂತ. ಅವನಿಗೆ ಸೂಕ್ಷ್ಮಗಳನ್ನು ಹೇಳೋದಕ್ಕೆ ಎಲ್ಲ ನನಗೆ ನೆನಪಿದೆ, ನಿನಗೆ ಯಾವುದೂ ನೆನಪಿಲ್ಲ. ಇದರಲ್ಲೇ ಒಂದು ಬಹಳ ದೊಡ್ಡ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ಭಗವಂತ ಅವನಿಗೆ ಹೇಳಿಬಿಟ್ಟಿದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹಿಮಂತ ಋತೌ ಪೌಷ ಮಾಸೆ ಶುಕ್ಲ ಪಕ್ಷೆ. ಇಂದು 23ನೇ ತಾರೀಕು ಮಂಗಳವಾರ, ತೃತೀಯ ತಿಥಿ ಮತ್ತು ಇಂದು ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ. ಆದ್ದರಿಂದ ಶ್ರವಣ ನಕ್ಷತ್ರದವರು ಬಹಳನೇ ಇಮೋಷನಲ್, ಭಾವುಕ ಜೀವಿಗಳು. ಹಾಗೂ ಅವರು ಬಹಳನೇ ಮೈಂಡ್ ಆಗಿರ್ತಾರೆ. ಅಂತಂದರೆ ಅವರಿಗೆ ಜಗಳ ಇತ್ಯಾದಿಗಳು ಹಿಡಿಸೋದಿಲ್ಲ. ಮತ್ತು ಯಾರು ಏನು ಹೇಳಿದ್ರು ತಕ್ಷಣ ಒಪ್ಪಿಕೊಂಡು ಬಿಡ್ತಾರೆ ಅವರಿಗೆ. ಆದ್ದರಿಂದ ಅವರು ದೊಡ್ಡ ದೊಡ್ಡ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಅವರಿಗೆ ಯಾವತ್ತೂ ಇಷ್ಟ ಇರೋದಿಲ್ಲ, ಸಿಕ್ಕಿ ಹಾಕಿಕೊಳ್ಳೋದು ಇಲ್ಲ. ಅವರು ಆ ರೀತಿಯಾದಂತಹ ತಮ್ಮ ಚಾರಿತ್ರವನ್ನು ಅವರು ನಡೆಸ್ಕೊಂಡು ಹೋಗ್ತಾರೆ. ಇಂದು ಎಲ್ಲರಿಗೂ ಕೂಡ ಸ್ವಲ್ಪ ಭಾವುಕತೆ ಹೆಚ್ಚಾಗಿರುತ್ತೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಹೊಗಳಿಕೆ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮತ್ತು ಹಿರಿಯರ ಆಶೀರ್ವಾದವಿಲ್ಲದೆ ಯಾವುದೇ ಭಾಗ್ಯವೂ ನಮ್ಮ ಜೀವನದಲ್ಲಿ ನಮಗೆ ಫಲವನ್ನು ತಂದು ಕೊಡೋದಿಲ್ಲ. ಆದ್ದರಿಂದ ಹಿರಿಯರನ್ನ, ಭಗವಂತನನ್ನು ಪ್ರಾರ್ಥಿಸೋದನ್ನು ಇವತ್ತು ಮರಿಬೇಡಿ. ಮಿಥುನ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಮಿತ್ರತ್ವಗಳಲ್ಲಿ ಮತ್ತು ನಿಮ್ಮ ಅತಿ ಹೆಚ್ಚಿನ ಮನಸ್ಸಿಗೆ ಹಚ್ಚಿಕೊಂಡಿರುವಂತಹ ಸಂಬಂಧಗಳಲ್ಲಿ ಮೊಡಕು ಕಾಣ್ತಾ ಇರುತ್ತೆ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಿತ್ರರಿಂದ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ಎಲ್ಲ ರೀತಿಯ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ಸಂತೋಷ. ಸಿಂಹ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಜಯ, ಆರೋಗ್ಯದಲ್ಲೂ ಕೂಡ ಸುಧಾರಣೆ. ಆದರೆ ಶತ್ರುಗಳು ಮಿತ್ರರಾಗಿ, ಮಿತ್ರಗಳು ಶತ್ರುರಾಗಿ ಪರಿವರ್ತನೆಗೊಳ್ಳಬಹುದು. ಆದ್ದರಿಂದ ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಬೇಕು. ಕನ್ಯಾ ರಾಶಿಯವರಿಗೆ ಮಕ್ಕಳ ಜವಾಬ್ದಾರಿ, ಹಣಕಾಸಿನ ಜವಾಬ್ದಾರಿ ಇವೆಲ್ಲವೂ ತಲೆಗೆ ಕೊರಿತಾ ಇರುತ್ತೆ. ಆದರೂ ಕೂಡ ನಿಮ್ಮ ಐಕ್ಯು ತುಂಬ ಹೆಚ್ಚಾಗಿರೋದ್ರಿಂದ ಅದರಿಂದ ನೀವು ಎಲ್ಲ ಸಮಸ್ಯೆಗಳನ್ನು ಇವತ್ತು ಪರಿಹಾರ ಮಾಡ್ಕೊಳ್ತೀರಿ. ತುಲಾ ರಾಶಿಯವರಿಗೆ ಇಂದು ಕ್ಲಿಷ್ಟಕರವಾದಂತಹ ದಿವಸ. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ, ಟ್ಯಾಕ್ಸೇಷನ್ನು, ಡಾಕ್ಯುಮೆಂಟೇಷನ್ ಇತ್ಯಾದಿಗಳಲ್ಲಿ ಇರೋರಿಗೆಲ್ಲ ಇವತ್ತು ಸ್ವಲ್ಪ ತಲೆಬಿಸಿ ಜಾಸ್ತಿ ಆಗೋದಿದೆ. ರಿಯಲ್ ಎಸ್ಟೇಟ್ ಇರೋರಿಗೂ ಕೂಡ ಸ್ವಲ್ಪ ಟೆನ್ಷನ್ ಆಗೋದಿದೆ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇತ್ಯಾದಿಗಳು ತುಂಬ ಚೆನ್ನಾಗಿ ಹೋಗುತ್ತೆ. ಕಮ್ಯುನಿಕೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಧನು ರಾಶಿಯವರಿಗೆ ಸಂಸಾರದ ತಾಪತ್ರಯಗಳಲ್ಲಿ ಇವತ್ತು ಹೆಚ್ಚು ನೀವು ನಿಮ್ಮನ್ನು ನೀವೇ ತೊಡಗಿಸ್ಕೊಳ್ತೀರಿ. ಒಳ್ಳೆಯ ಮಾತನ್ನು ಆಡಿದರೆ ಒಳ್ಳೆಯ ಮಾತಿನಿಂದ ನಿಮಗೂ ಕೂಡ ಪ್ರತಿಕ್ರಿಯೆ ಬಂದು ಸಂಸಾರದಲ್ಲಿ ಇವತ್ತು ನೆಮ್ಮದಿ ಸಾಧ್ಯ. ಮಕರ ರಾಶಿಯವರಿಗೂ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲ ತೊಂದರೆಗಳು ಇಂದು ಬಗೆಹರಿದು ನಿಮಗೆ ಮಾರ್ಗದರ್ಶನ ಪ್ರಾಪ್ತಿಯಾಗಿರುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಆರೋಗ್ಯ ಸಮಸ್ಯೆಗಳು ಕಾಣಬಹುದು. ದುಡ್ಡು ತುಂಬ ಕೈ ಬಿಡಬಹುದು. ವೆಚ್ಚಗಳು ಹೆಚ್ಚಾಗಬಹುದು. ಹಾಗೂ ಆಧ್ಯಾತ್ಮದಲ್ಲಿ ಅತಿ ಹೆಚ್ಚಿನ ಆಸಕ್ತಿ ಮೂಡಬಹುದು. ಜನಗಳಿಂದ ಸಹಕಾರ ಇವತ್ತು ಇರೋದಿಲ್ಲ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪಿನಿಂದ ಧನಾಗಮದ ಸೂಚನೆಗಳು. ಅದರಿಂದ ಗ್ರೂಪ್ಗಳಲ್ಲಿರೋದು ಒಳ್ಳೆಯದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳನ್ನು ಶ್ರವಣ, ಮನನ, ಪಠಣ, ಲೇಖನ ಯಾವುದನ್ನು ಕೂಡ ಮಾಡಬೇಕು ನೀವು. ಅದರಿಂದ ನಮ್ಮ ಎಲ್ಲರ ಜನ್ಮಾಂತರದ ಪುಣ್ಯವು ನಾವು ಪಡ್ಕೊಂಡು ಪಾಪಗಳನ್ನು ಪರಿಹರಿಸಿಕೊಳ್ತೇವೆ. ಪುನಃ ನಾಳೆ ಭೇಟಿಯಾಗೋಣ. ಶ್ರೀಕೃಷ್ಣ ಜಯತೆ. ನಮಸ್ಕಾರ.